गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परं ब्रह्म तस्मै ಶ್ರೀ ಗುರುವೇ ನಮಃ. ಓಂ ನಮಃ ಶಿವಾಯ. ಬಂಧುಗಳೇ, ಪಿತೃಪಕ್ಷದಲ್ಲಿ ನಾವೇನು ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮಹಾಭಾರತದ ಕಥೆಯಲ್ಲಿ ಬರುವಂತಹ ಒಂದು ಘಟನೆ. ಮಹಾಭಾರತದ ವೀರ ಯೋಧ ಕರ್ಣನ ಮರಣಾನಂತರ ಕರ್ಣನಿಗೆ ಸ್ವರ್ಗ ಪ್ರಾಪ್ತಿಯಾಗಿ ಸ್ವರ್ಗದಲ್ಲಿ ಕರ್ಣನಿಗೆ ಅಪ್ಪಟ ಚಿನ್ನದಲ್ಲಿ ತಯಾರಿಸಿದ ಊಟವನ್ನ ನೀಡ್ತಾರೆ. ಇದನ್ನು ನೋಡಿದಂತಹ ಕರ್ಣ ವಿಚಲಿತನಾಗ್ತಾನೆ. ಇಂದ್ರನ ಬಳಿಗೆ ಹೋಗಿ ಕೇಳ್ತಾನೆ, ನನಗೆ ಸಾಮಾನ್ಯ ಊಟವನ್ನೇಕೆ ನೀಡ್ತಾ ಇಲ್ಲ? ಆಗ ಇಂದ್ರ ಹೇಳ್ತಾನೆ, ನೀನು ಬಡ ಜನರಿಗೆ ಚಿನ್ನದ ಆಭರಣಗಳನ್ನ ದಾನದ ರೂಪದಲ್ಲಿ ನೀಡ್ತಾ ಇದ್ದಿ. ಆದ್ರೆ ಆ ಸಮಯದಲ್ಲಿ ಬಡ ಜನರಿಗೆ ಚಿನ್ನಕ್ಕಿಂತಲೂ ಹೆಚ್ಚಾಗಿ ಅನ್ನ ಆಹಾರದ ಅವಶ್ಯಕತೆ ಇತ್ತು. ಅದನ್ನ ನೀನು ಕೊಡದೆ ಚಿನ್ನಗಳನ್ನ ದಾನ ಮಾಡ್ತಾ ಇದ್ದೆ ಅಂದಾಗ ಕರ್ಣ ನನ್ನ ಈ ದೋಷವನ್ನ ಸರಿಪಡಿಸೋದು ಹೇಗೆ ಅಂತ ಇಂದ್ರನನ್ನ ಕೇಳ್ತಾನೆ. ಆಗ ಇಂದ್ರ ಕರ್ಣನನ್ನ ಮತ್ತೊಮ್ಮೆ ಭೂಲೋಕಕ್ಕೆ ಕಳಿಸ್ತಾನೆ. ಮತ್ತೊಮ್ಮೆ ಭೂಮಿಗೆ ಬಂದಂತಹ ಕರ್ಣ ಮತ್ತೆ 16 ದಿವಸ ಜೀವಂತವಾಗಿದ್ದ ಅಂತ ಹೇಳ್ತಾರೆ. ಈ 16 ದಿನಗಳ ಅವಧಿಯೊಳಗೆ ಕರ್ಣ ಅಗತ್ಯ ಇದ್ದವ್ರಿಗೆ ಅನ್ನ ಆಹಾರವನ್ನ, ಊಟ ವಸ್ತ್ರಗಳನ್ನ ದಾನ ಮಾಡಿ ತನ್ನ ದೋಷವನ್ನ ಪರಿಹರಿಸಿಕೊಂಡು ಸ್ವರ್ಗಕ್ಕೆ ಮರಳಿ ಹೋದ. ಈ 16 ದಿನಗಳನ್ನೇ ಪಿತೃಪಕ್ಷ ಅಂತ ಕರಿತೇವೆ. ಸನಾತನ ವೈದಿಕ ಹಿಂದೂ ಧರ್ಮದ ಅನುಯಾಯಿಗಳಾದ ನಾವುಗಳು ಈ ಸಮಯದಲ್ಲಿ ತಮ್ಮನ್ನು ಅಗಲಿರುವಂತಹ ಬಂಧು ಬಾಂಧವರಿಗೆ, ಮಾತಾ ಪಿತೃಗಳಿಗೆ ಶ್ರದ್ಧೆಯಿಂದ ಸಲ್ಲಿಸುವಂತಹ ಕೃತಜ್ಞತೆ ಈ ಶ್ರಾದ್ದ. ಇದನ್ನ ಪ್ರತಿಯೊಬ್ಬರೂ ಆಚರಿಸಿ ಅನ್ನ, ನೀರು, ಆಹಾರ, ವಸ್ತ್ರದಾನವನ್ನ ಮಾಡಬೇಕು. ತಾವುಗಳು ಮಾಡಿ. ಬಂಧುಗಳೇ, ನಾವಿವತ್ತು ನಮಗೆ ಏನು ಬೇಕೋ ಅದನ್ನು ಪಡೆಯಲು ಸಾಕಷ್ಟು ಹರಸಾಹಸವನ್ನ ಮಾಡ್ತೇವೆ. ನಾಳೆಯ ದಿವಸ ನಮಗೆ ಏನು ಬೇಕಾಗಿದೆಯೋ ಅದನ್ನ ಪಡಿಲೇಬೇಕು ಅನ್ನೋದಾದ್ರೆ ಇವತ್ತಿನ ದಿವಸ ಅದನ್ನ ದಾನ ಮಾಡುವುದನ್ನ ಕಲಿಯಬೇಕು. ಇಂದು ನಾವೇನು ಕೊಡ್ತೇವೆಯೋ ಅದೇ ನಮಗೆ ನಾಳೆ ಮರಳಿ ಬರುವುದು. ಪ್ರತಿಯೊಬ್ಬನು ಇಂದಿನ ದಿನಗಳಲ್ಲಿ ಬಯಸೋದು ಸಾಕಷ್ಟು ಹಣವನ್ನ. ನಿಮಗೆ ಹಣ ಬೇಕು ಅಂದ್ರೆ ಹಣದ ದಾನವನ್ನ ಮಾಡಿ. ನೀವು ಇರುವವರೆಗೂ ಊಟ, ಅನ್ನ, ಆಹಾರದ ಕೊರತೆ ಉಂಟಾಗಬಾರದು ಅನ್ನೋದಾದ್ರೆ ಇನ್ನೊಬ್ಬರಿಗೆ ಅನ್ನ, ಆಹಾರದ ದಾನವನ್ನ ಮಾಡಿ. ನಿಮಗೆ ಹೆಚ್ಚಿನ ಬಟ್ಟೆಗಳು ಬೇಕು ಅಂದ್ರೆ ಇವತ್ತು ಅವಶ್ಯಕತೆ ಇರುವವರಿಗೆ ಬಟ್ಟೆಗಳ ದಾನವನ್ನ ಮಾಡಿ. ನೀವು ಪಂಡಿತರಾಗಬೇಕು ಅಂದ್ರೆ ನಿಮ್ಮೊಳಗಿರುವಂತಹ ಜ್ಞಾನವನ್ನ ಪ್ರಸಾರ ಮಾಡಿ. ಒಟ್ನಲ್ಲಿ ಹೇಳೋದಾದ್ರೆ ನಿಮಗೇನು ಬೇಕೋ ಅದನ್ನ ದಾನ ಮಾಡಿದ್ರೆ ಅದು 10 ಪಟ್ಟು, 100 ಪಟ್ಟು, 1000 ಪಟ್ಟು ಮರಳಿ ನಿಮಗೆ ಬಂದೇ ಬರುತ್ತೆ. ಒಳ್ಳೆಯದನ್ನ ಮಾಡಿದ್ರೆ ಒಳ್ಳೆಯದು ಬರುತ್ತೆ, ಕೆಟ್ಟದ್ದನ್ನ ಮಾಡಿದ್ರೆ ಕೆಟ್ಟದ್ದು ಬರುತ್ತೆ. ನೀವು ಈಗ ಯೋಚನೆ ಮಾಡಿ, ನಿಮಗೆ ಏನು ಬೇಕು?